ದೂರು ಅಂದರೆ ನಿನ್ನೆ ಎಲ್ಲ ಏನಾಗಿದೆ ಮೀಡಿಯಾದಲ್ಲೆಲ್ಲ ನೋಡಿದ್ದೀರಾ. ಅದ್ರ ಬಗ್ಗೆ ನನ್ನ ಬಗ್ಗೆ ತೇಜೋವಧೆ ಮಾಡಿದ್ದಾನೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ನಾನು. ಅದಕ್ಕೆ ಹಿಂದೆ ಕಾರಣ ಏನು ಅಂತ ಬಿಡೋಕ್ಕೆ ಅನ್ನೋದನ್ನು ಅವನು ಬೇರೆ ಬೇರೆ ಥರ ಮಾತಾಡಿದ್ದಾನೆ. ಅದು ಬೇರೆಯೇ ಕಾರಣ. ಅವನು ಸ್ಟಾರ್ಟಿಂಗಿಂದನೂ ಹೇಳ್ತಾ ಇದ್ದೀನಿ ನೋಡಿ, ಮದುವೆ ಅವನು ನಮ್ಮದೇನು ಲವ್ ಮ್ಯಾರೇಜ್ ಎಲ್ಲ ಏನಿಲ್ಲ, ಅರೇಂಜ್ ಮ್ಯಾರೇಜೇ. ನಾನು ಒಪ್ಕೊಂಡಿದ್ದನ್ನೇ ನಮ್ಮ ಮನೇಲಿ ಮಾಡಿದ್ದು. ಮತ್ತು ಅವ್ನು ಕೇಳಿದ ಕಡೆನೇ ಬೆಂಗಳೂರಲ್ಲೇ ಮಾಡಿಕೊಟ್ಟಿದ್ದೀವಿ. ಅವನೇನು ಒಡವೆ ಕೇಳಿದ್ದ, ಬ್ರೇಸ್ಲೆಟ್ ಕೊಟ್ಟಿದ್ದೀವಿ, ಉಂಗುರ ಕೊಟ್ಟಿದ್ದೀವಿ, ಸೂಟ್ ಕೊಟ್ಟು ಮದುವೆಯಲ್ಲಿ ಅವನು ಎಲ್ಲಿ ಕೇಳ್ತಾನೆ ಚೌಟ್ರಿ ಬೆಂಗಳೂರಲ್ಲಿ ಅಲ್ಲೇ ಮಾಡಿಕೊಟ್ಟಿದ್ದಾರೆ ನಮ್ಮ ಮನೇಲಿ. ಅಷ್ಟೆಲ್ಲ ಆದಮೇಲೂ ಲಾಸ್ಟಲ್ಲಿ ಊಟ ಸಾಲಿಲ್ಲ ಕೆಲವ್ರಿಗೆ. ಆವಾಗಿಂದ ಸ್ಟಾರ್ಟ್ ಮಾಡಿದ್ದವ್ರಮ್ಮ. ಮೇಯ್ನ್ ಅವ್ರಮ್ಮ, ಅವಳ ತಂಗಿ, ಇವನು 3 ಜನನೂ ನನಗೆ ಏನೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದೀನಿ. ಮತ್ತು ಅದಾದಮೇಲೆ ನಿಮ್ಮ ಮನೆ ಮದುವೆಯಿಂದ ಸ್ಟಾರ್ಟ್ ಆಗಿದ್ದು. ನನ್ನ ಮಗ ಒಬ್ಬನೇ ಮಗ ಇದ್ದ, ಒಳ್ಳೆ ಕಡೆ ತರ್ತಿದ್ವಿ, ನಮ್ಮ ಮನೆ ಕೊನೆಯವ್ರು ಊಟ ಸಾಲಿಲ್ಲ, ಇಷ್ಟೆಲ್ಲ ಮರ್ಯಾದೆ ಹೋಯ್ತು ಅಂತೇಳಿ ಸ್ಟಾರ್ಟ್ ಮಾಡಿದವಳು. ನೆಕ್ಸ್ಟು ಅದರನ್ನೇ ಕಂಟಿನ್ಯೂ ಮಾಡಿದ್ರು. ನೆಕ್ಸ್ಟು ನಾನು ಒಂದು ತಿಂಗಳಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯನಾ? ನಾನು ಡೇಟ್ ಆಗಿದ್ದಕ್ಕೆ ಏನು ಪ್ರತಿ ತಿಂಗಳೂ ಇದೆ. ಹಳ್ಳಿ ಕಡೆ ಕೊಡ್ತಾರಲ್ಲ ತಟ್ಟೆ ಲೋಟ ಚಾಪೆ, ಅದು ನನಗೆ ಕೊಟ್ಟಳು. ಅವಳು ಮಗಳು ಆದರೆ ಹೊರಗಡೆ ಎಲ್ಲ ತಿರುಗಾಡ್ಬೋದು. ಕೇಳಿದ್ರೆ ನಮ್ಮ ದೇವರು ಮನೆ ದೇವ್ರಿಗೆ ಸೊಸೆರ್ ಕಂಡ್ರಾಗಲ್ಲ, ಹೆಣ್ಣು ಮಕ್ಕಳು ಮಾತ್ರ ಓಡಾಡ್ಬೋದು ಅಂತ. ಅಲ್ಲಿ ಏನಾದರೂ ಹೇಳಾಯ್ತಾ ದೇವ್ರಂಗೆ ಅಂತೇಳಿ. ನೆಕ್ಸ್ಟು ಖಂಡಿತ ನೆಕ್ಸ್ಟ್ ಬಂದು ಏನಾಯಿತು, 3 ಮತ್ತೆ ನಾನು ಪ್ರೆಗ್ನೆಂಟ್ ಆದೆ. ಆದಮೇಲೆ ಅದು ಒಂಥರ ಇದು, ಅವಳ ಮಗಳಿಗೆ 18 ವರ್ಷ ಮಕ್ಕಳಿರಲಿಲ್ಲ. ನೆಕ್ಸ್ಟು ನಾನು ಪ್ರೆಗ್ನೆಂಟ್ ಆದಮೇಲೆ ಅವಳು ಮಕ್ಕಳಾಯಿತು. ಇವಳು ಮೊನ್ನೆ ಬಂದವಳಿಗಾಯ್ತು, ನನ್ನ ಮಗಳಿಗಿಲ್ಲ ಅಂತ ಅದರಿಂದ ಶುರು ಮಾಡಿದ್ಲು. ಮತ್ತು 3 ತಿಂಗಳು ನಾನು ಪ್ರೆಗ್ನೆಂಟಲ್ಲಿ ಅವಳು ಗಂಡ ತೀರ್ಕೊಂಡ, ಆಕ್ಸಿಡೆಂಟಾಗಿ ತೀರ್ಕೊಂಡ್ರು. ಅದಕ್ಕೆ ನಾನು ಹೊಣೆ. ಇವಳು ಬಂದು ಕಾಲುಗಳಿಗೆಯಲ್ಲಿ ನನ್ನ ಗಂಡ ತಿನ್ಕೊಂಡ್ಲು ಅಂತ ಪ್ರತಿದಿನ ಹಿಂಸೆ ಕೊಡೋಕೆ ಶುರು ಮಾಡಿದ್ಲು. ಇವಳು ಎಷ್ಟು ದಿನ ಅಂತ ಸಹಿಸ್ಕೊಳ್ಳೋಣ. ಅವಳು ಗಂಡ ಸತ್ತಿದ್ದ ದಿನ ಅವನ ತಂಗಿ ಮಗನೇನೆ ದುಡ್ಡು ಎತ್ಕೊಂಡು ಹೋಗಿದ್ದಾನೆ. ಅದಕ್ಕೂ ನಾನೇ ಕಾರಣ ಅದೇ. ಇವ್ರ ಮನೆಯವ್ರು ಕೊಟ್ಟು ಕಳಿಸ್ಬಿಟ್ಟಿದ್ದಾಳೆ ಅಂತೇಳಿ ಅದನ್ನು ಗಲಾಟೆ ಮಾಡಿ ನೆಕ್ಸ್ಟ್ ಬಂದು ದಿನ ಇದೆ, ನಿನ್ನ ಗಳಿಗೆಲಿ ನೀನು ಬಂದು ಕಾಲುಗಳಿಗೆ ನನ್ನ ಗಂಡ ಸತ್ತ ಎಷ್ಟು ಅಂತ ಹಿಂಸೆ ತಳೋಣ. ಸ್ನಾನಕ್ಕೆ ಹೋದ್ರೆ ನೀರೆಲ್ಲ ಕಾಯಿಸ್ಕೊಳ್ಳೋದು, ಅಂಡೆ ಒಲೆದು ಒಳಕ್ಕೆ ನೀರು ತುಂಬಿಡೋಳು. ನನಗೂ ಸಹಿಸಕ್ಕೆ ಸಾಕು ಕೊನೆಗೆ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಒಬ್ಬ ಗಂಡಸು ಹೊರಗಡೆಯಿಂದ ಬಂದರೆ ಸ್ಟಿಕ್ಕರ್ ಎಲ್ಲಿರುತ್ತೆ? ಬನೀನಿಲ್ಲ, ಒಳಗಡೆ ಇತ್ತು. ನಾನು ಕೇಳಿದ್ದಕ್ಕೆ ನಾನು ಮದುವೆ ಮನೆಗೆ ಹೋಗಿದ್ದೆ, ಎಲ್ಲೋ ಆಗಿರಬೇಕು, ಮೇಲೆ ಶರ್ಟ್ ಮೇಲೆ ಇರುತ್ತೆ, ಒಳಗಡೆ ಹೆಂಗೆ ಹೋಗುತ್ತೆ ಅಲ್ವಾ? ಮಾಡಿರೋದು ಕಂತ್ರಿ ಕೆಲಸಗಳೆಲ್ಲ ಇವನು. ನಾನು ಮನೆ ಒಳಗಿದ್ದವಳಿಗೆ ಹೆಂಗೆ ಈ ಥರ ಸಂಬಂಧಗಳೆಲ್ಲ ಬೆಸೀತಾನೆ. ಅವ್ರ ಅಪ್ಪ ಇದ್ದ ಆ ಟೈಮ್ಲಿ, ಅವನು ಆಫೀಸ್ಗೆ ಹೋಗ್ತಿದ್ದ. ಅವನು ಒಂದು ಆಫೀಸಲ್ಲಿ ಒಂದು ಹುಡುಗಿ ಜೊತೆ ಅಫೇರ್ ಇತ್ತು, ವಿ ಅಂತ ಕೈಲಿ ಕುಯ್ಕೊಂಡಿದ್ದಾನೆ. ಬೇಕಾದ್ರೆ ನೀವು ಗಮನಿಸಿ, ಅದು ನನಗೆ ಗೊತ್ತಾಯಿತು. ಅವನು ಹೇಳ್ಕೊಂಡಿದ್ದ. ನಾನಂದೆ ಮದುವೆಗೆ ಮೊದಲೇ ನೀನು ಹೆಂಗಾದರೂ ಇರೋ, ಮದುವೆ ಆದಮೇಲೆ ಕರೆಕ್ಟಾಗಿರೋ ಅಂತ ನಾನು ಹೇಳಿ ಒಪ್ಕೊಂಡಿದ್ದೆ. ಅದೆಲ್ಲ ಆಯಿತು. ಕಂಟಿನ್ಯೂ ಅವಳು ಮೆಸೇಜ್ ಇದೆ. ಈಗ ಪ್ರತಿಯೊಂದೂ ತೆಗೆಸಿ, ಅವನದು ಕಾಲಿಷ್ಟ ತೆಗೆಸಿ ಮೆಸೇಜ್ ಮಾಡೋದು ಹುಡುಗಿ ಜೊತೆ ಅದೆಲ್ಲ ಆಗಿ ಅವ್ರ ಅಪ್ಪನಿಗೂ ಗೊತ್ತಾಗಿ ಅವರು ಬೈದರು. ಕೊನೆಗೆ ಅವಳ ಅಮ್ಮ ಹೆಣ್ಣಲ್ವಾ, ನನ್ನ ಮಗ ಗಂಡಸು, 5 ಜನ ಮಾಡ್ಕೊಳ್ಳಿ ನಿನಗೇನಕ್ಕೆ ಅಂತ ಹೇಳ್ದ. ಅದು ತಪ್ಪಲ್ವಾ? ಅದಾದಮೇಲೆ ಇವಳಿಗೆ ಯಾವಾಗ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ನೋ, ನಾನು ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ, ಆ ಸ್ಟೇಷನ್ ನಮ್ಮ ಮಾವನ ಮನೆ ಇದ್ದಂಗೆ ನೀನು ಹೋಗು ಅನ್ನೋನು. ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದು ಇಲ್ಲಿ ಕಾಪಿ ಇದೆ, ಏರೋಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಹೇಳಿದ್ರು, ನಿನ್ಗೆ ಇಷ್ಟೆಲ್ಲ ಟಾರ್ಚರ್ ಆದಮೇಲೆ, ನೀನು ಬಾಳಿಸ್ಕೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನಿನ್ನ ಹೆಂಡ್ತಿನ ನೀನು ಸಪ್ರೇಟಾಗಿ ಕರ್ಕೊಂಡೋಗಿ ಇಡ್ಸ್ಕೊಂಡು ಸಾಕು, ನಿನ್ನ ತಾಯಿ ಮನೇಲಿ ಯಾಕೆ ಬಿಡ್ತೀಯ, ನಿನ್ನ ತಾಯಿ ಅವಳ ಗಂಡನ ಮನೇಲಿ ಇರಲಿ ಅಂತ ಹೇಳಿದ್ರು. ಅದಾದಮೇಲೆ ಸರಿ ನೀನು ಸ್ವಲ್ಪ ದಿನ ಊರಲ್ಲಿ ಇರು, ನಿಮ್ಮ ಮನೇಲಿ ಸ್ವಲ್ಪ ದುಡ್ಡು ಇಸ್ಕೊಬಾ, ಬೇರೆ ಮನೆ ಕರ್ಕೊಂಡು ಹೋಗ್ತೀನಿ, ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ಎಂದವನು. 3 ತಿಂಗಳಾದರೂ ಬಂದಿಲ್ಲ. ತಕ್ಷಣಕ್ಕೆ ಡಿವೋರ್ಸ್ ಪೇಪರ್ ಕಳಿಸಿದ್ದಾನೆ ಮನೆಗೆ. ಕಳಿಸಿದ ಮೇಲೆ ಈಗ ಮತ್ತೆ ನಾವೆಲ್ಲಿ ಮಾತಾಡೋಕ್ಕಾಗುತ್ತೆ? ನಾವು ಕೋರ್ಟಿಗೆ ಹೋಗ್ಬೇಕು. ಕೋರ್ಟಿಗೆ ಹೋಗಿದ್ದೀನಿ, ಅಲ್ಲೆಲ್ಲ ಮಾತಾಡಿ ಆಯಿತು. ಏನು ಕಾರಣ? ಅದರಲ್ಲಿ ಏನಾರು ಕೊಟ್ಟಿದ್ನಾ? ನನಗೆ ಅಕ್ರಮ ಸಂಬಂಧ ಅಂತ ಕೊಟ್ಟವನ ಡಿವೋರ್ಸಲ್ಲಿ ತೆಗೆದು ನೋಡಿ. ಅದಾಯಿತು. ಅಲ್ಲಿಂದ ಬಂದ ಮೇಲೆ ಒಂದಷ್ಟು ದಿನ ಮತ್ತೆ ಹೋಗೋದು ಬರೋದು, ಕರ್ಕೊಂಡು ಹೋಗೋದು, ಅಲ್ಲೆಲ್ಲ ಸರಿ ಹೋಯ್ತು, ಮಗುಗೋಸ್ಕರ ಕರ್ಕೊಂಡು ಹೋಗ್ತೀನಿ ಅನ್ನೋದು, ಮತ್ತೆ ಬರೋದು, ಪ್ರತಿದಿನ ಅದೇ ಆಯಿತು. ಕೊನೆಗೆ ಏನು ಮಾಡಿದೆ, ಲಾಸ್ಟಲ್ಲೆಲ್ಲ ಗಲಾಟೆ ಆಗಿ ಅದು ಹೋದ್ಮೇಲೆ ಮನೆಯಿಂದ ಆಚೆಗೆ ನಾನು ಒಡವೆಗಳೆಲ್ಲ ತಗೊಂಡ. ಸ್ವಲ್ಪ ದಿನ ಕೋರ್ಟ್ಗೆ ಹೋದ್ವಿ, 1 ವರ್ಷ ಕೋರ್ಟಲ್ಲೇ ಇತ್ತು ಅದು. ಮತ್ತೆ ಬಂದು ಕರ್ಕೊಂಡು ಹೋದ್ಮೇಲೆ ನನ್ನ ಒಡವೆಗಳು ಏನೆಲ್ಲ ಇದೆ ಎಲ್ಲ ತಗೊಂಡ. ಅವ್ನು ಕುಡಿಯೋಕ್ಕೆ ಬೇಕಾದಾಗ ಒಂದೊಂದೇ ಒಡವೆ ತಗೊಳ್ಳೋದು, ಅಡೆ ಇಟ್ಕೊಳ್ಳೋದು. ಚೀಟಿ ನಾನು ಕೊಡ್ತಿರಲಿಲ್ಲ, ನಿನಗೇನಕ್ಕೆ ನಾನು ಬಿಡಿಸ್ಕೊಡ್ತೀನಿ ಅಂತೇಳಿ. ಕೊನೆಯಲ್ಲಿ ಲಾಸ್ಟಿಗೆ ಕೇಳೋಕ್ಕೆ ಶುರು ಮಾಡಿದಾಗ ಏನಂದ್ರೆ, ನೀನು ಕೊಟ್ಟಿದ್ದಕ್ಕೆ ಏನು ಸಾಕ್ಷಿ ಅಂತೇಳಿ ಹೆಲ್ಮೆಟಲ್ಲೆಲ್ಲ ಹೊಡೆದು. ಆ ಮಗು ನಾನು ಎತ್ಕೊಂಡಿದ್ದೀನಿ, 2 ವರ್ಷದ ಮಗು ಅದು. ಈಗ ನಾನು ಕರೆಕ್ಟ್ ಇದ್ದೀನಿ ಅಂದಮೇಲೆ ವೀಡಿಯೋ ಮಾಡಿಬಿಟ್ಟ. ಯೂಟ್ಯೂಬಲ್ಲೆಲ್ಲ ಅವನದೇನೇ. ನಾನು ಬಂದಿನಿ, ಮತ್ತೆ ಕೋರ್ಟ್ಗೆ ಸ್ಟೇಷನ್ಗೆಲ್ಲ ಹೋಗಿದ್ದೀವಿ. 15 ದಿನ ಎಲ್ಲ ಉತ್ಕೊಂಡಿದ್ದ ಅಲ್ವಾ? ಸತ್ತಿ ಇದ್ರೆ ಆಚೆ ಬರಬೇಕಿತ್ತು, ಯಾಕೆ ಬರಲಿಲ್ಲ ಅವನು? ಮತ್ತೆ ಈಗ ಬಂದಿದ್ದಾನೆ. ಈಗ ಕೋರ್ಟ್ ಹತ್ರ ಹೋಗಬೇಕು. ಈಗ ನಿಮ್ಮ ಹತ್ರನೇ ನೀವು ಡೈವರ್ಸ್ ಕೊಡಿಸಿ ಅಂದರೆ ನನಗೆ ಕೊಡಿಸ್ತೀರಾ ನೀವು? ನಾನು ಎಲ್ಲಿ ಹೋಗ್ಬೇಕು?
ಎಲ್ಲಿ ಹೋಗ್ಬೇಕು ಅಲ್ಲಿ ಹೋದ್ರೆ ತಾನೇ ನಂಗೆ ಡೈವರ್ಸ್ ಸಿಗೋದು. ನಿಮ್ಮ ಹತ್ರ ಬಂದು ಸಿಗುತ್ತಾ? ಅವನೇನಕ್ಕೆ ಬಂದ? ಈಗ ನಿಮ್ಮ ಹತ್ರನೇ ಬಂದಿದ್ದಾನೆ, ನಿಮ್ಮ ಮುಂದೆನೇ ನಾನು ಕೊಡ್ತೀನಿ. ಅದು ಯಾವ ಪೇಪರ್ ತೊಗೊಬರಲಿ ನಾನು ಸೈನ್ ಮಾಡಿಕೊಡ್ತೀನಿ. ಮತ್ತು ಹೇಳಿದ್ನಲ್ಲ, ಅವಳು ಯಾವ್ರ ಮದುವೆ ಆಯ್ತಾನೋ ಆಗಲಿ, ನಂದು ಯಾವುದೂ ಇಲ್ಲ. ಒಟ್ಟು ನನ್ನ ಮರ್ಯಾದೆ ಕಳೆದಿದ್ದಾನೆ. ಇವತ್ತು ನಾನು ನನ್ನ ಮಗನಿಗೋಸ್ಕರ ಇಷ್ಟು ದಿನ ನಾನು ಒಳಗಡೆನೇ ಇದ್ದೆ, ನಾನು ಆಚೆ ಬಂದಿಲ್ಲ. ಈಗ ಬಂದಿದ್ದಾಗಿದೆ, ನಾನು ಕಾನೂನು ಮೂಲಕ ಹೋರಾಡ್ತೀನಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.